ನಮಸ್ಕಾರ ಸ್ನೇಹಿತರೆ. ಇಂದು ಮೇ 22, 2026 ಶುಕ್ರವಾರ. ಇಂದು ನಿಮ್ಮ 12 ರಾಶಿಗಳ ಭವಿಷ್ಯವನ್ನು ವಿವರವಾಗಿ ನೋಡೋಣ. ಪ್ರತಿಯೊಂದು ರಾಶಿಗೂ ಇಂದು ವಿಶೇಷ ಸಂದೇಶ ಇದೆ. ಮುಂದೆ ನೋಡಿ, ನಿಮ್ಮ ಭವಿಷ್ಯ ನಿಮ್ಮನ್ನು ಕಾಯುತ್ತಿದೆ. ಮೇಷರಾಶಿಯವರಿಗೆ ಇಂದು ಬಹಳ ಮುಖ್ಯವಾದ ದಿನ. ಇಂದು ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚು ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನವನ್ನು ಮೇಲಧಿಕಾರಿಗಳು ಗುರುತಿಸಬಹುದು. ಬಹಳ ದಿನಗಳಿಂದ ಕಾದಿರುವ ಒಂದು ಯೋಜನೆಯಲ್ಲಿ ಪ್ರಗತಿ ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ದೊಡ್ಡ ಖರ್ಚು ತಪ್ಪಿಸಿ. ದಿನದ ಕೊನೆಯಲ್ಲಿ ನಿರೀಕ್ಷಿಸದ ಆದಾಯ ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸಂಗಾತಿಯ ಜೊತೆ ಇದ್ದ ಚಿಕ್ಕ ತಪ್ಪು ತಿಳಿವಳಿಕೆ ಸರಿಯಾಗಬಹುದು. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿದೆ, ಆದರೆ ಸ್ವಲ್ಪ ದಣಿವು ಕಾಣಬಹುದು. ಧೈರ್ಯದಿಂದ ಮುಂದೆ ಸಾಗಿದರೆ ಉತ್ತಮ ಫಲ ಸಿಗುತ್ತದೆ. ಒಟ್ಟಿನಲ್ಲಿ ಒಳ್ಳೆಯ ದಿನ. ವೃಷಭ ರಾಶಿಯವರಿಗೆ ಇಂದು ಶಾಂತಿ ಮತ್ತು ಸ್ಥಿರತೆ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಒತ್ತಡ ಇದ್ದರೂ ನಿಮ್ಮ ತಾಳ್ಮೆ ಫಲ ನೀಡುತ್ತದೆ. ತಂಡದಲ್ಲಿ ಕೆಲಸ ಮಾಡುವವರೇ ಸಹಕಾರ ಸಿಗುತ್ತದೆ. ಉದ್ಯಮಿಗಳಿಗೆ ಹಳೆಯ ಒಪ್ಪಂದದಿಂದ ಲಾಭ ಸಿಗಬಹುದು. ಹಣಕಾಸಿನ ದೃಷ್ಟಿಯಿಂದ ಒಳ್ಳೆಯ ದಿನ, ಆದರೆ ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಒಳ್ಳೆಯ ನಿರ್ಧಾರ ಮಾಡಬಹುದು. ಆರೋಗ್ಯದಲ್ಲಿ ಗಂಟಲು ಅಥವಾ ಶ್ವಾಸಕೋಶ ತೊಂದರೆ ಇರಬಹುದು. ಶಾಂತ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಿ. ಸಮಾಧಾನಕರ ದಿನ. ಮಿಥುನ ರಾಶಿಯವರಿಗೆ ಇಂದು ಹೊಸ ಯೋಚನೆಗಳ ದಿನ. ನಿಮ್ಮ ಮಾತು ಮತ್ತು ಬುದ್ಧಿಶಕ್ತಿ ಪ್ರಭಾವಶಾಲಿಯಾಗಿ ಇರುತ್ತದೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಸ್ನೇಹಿತರಿಂದ ಸಹಾಯ ಸಿಗುತ್ತದೆ. ಹಣದ ವಿಷಯದಲ್ಲಿ ಆದಾಯ ಬರಬಹುದು, ಆದರೆ ಖರ್ಚು ನಿಯಂತ್ರಿಸಿ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಮಧುರ ಕ್ಷಣಗಳು ಸಿಗಬಹುದು. ಆರೋಗ್ಯ ಚೆನ್ನಾಗಿದೆ, ಆದರೆ ಕೈ ಅಥವಾ ಹೆಗಲು ನೋವು ಇರಬಹುದು. ಹೊಸ ಯೋಜನೆ ಆರಂಭಿಸಲು ಉತ್ತಮ ಸಮಯ. ಒಟ್ಟಿನಲ್ಲಿ ಉತ್ತಮ ದಿನ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನಾತ್ಮಕ ದಿನ. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಅಗತ್ಯ. ಸಹೋದ್ಯೋಗಿಗಳ ಜೊತೆ ಚಿಕ್ಕ ಭಿನ್ನಾಭಿಪ್ರಾಯ ಬರಬಹುದು. ಶಾಂತವಾಗಿ ನಿಭಾಯಿಸಿ. ಹಣದ ವಿಷಯದಲ್ಲಿ ಜಾಗ್ರತೆ ಇರಲಿ. ಮನೆ ಅಥವಾ ಆಸ್ತಿ ಸಂಬಂಧಿ ಕೆಲಸಗಳು ಪೂರ್ಣಗೊಳ್ಳಬಹುದು. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ತಾಯಿ ಅಥವಾ ಹಿರಿಯರ ಆರೋಗ್ಯ ಗಮನಿಸಿ. ಹೊಟ್ಟೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಇರಬಹುದು. ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬ ನಿಮ್ಮ ಶಕ್ತಿ. ಸಿಂಹರಾಶಿಯವರಿಗೆ ಇಂದು ಉತ್ತಮ ದಿನ. ನಿಮ್ಮ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುತ್ತದೆ. ಕೆಲಸದಲ್ಲಿ ಮೆಚ್ಚುಗೆ ಸಿಗಬಹುದು. ನಾಯಕತ್ವ ಗುಣ ಹೆಚ್ಚಾಗುತ್ತದೆ. ಹಣಕಾಸಿನಲ್ಲಿ ಲಾಭ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ನೀವು ಮುಖ್ಯ ಪಾತ್ರ ವಹಿಸುತ್ತೀರಿ. ಮಕ್ಕಳಿಗೆ ಸಮಯ ಕೊಡಿ. ಆರೋಗ್ಯದಲ್ಲಿ ಒತ್ತಡ ಇರಬಹುದು. ಧ್ಯಾನ ಅಥವಾ ವಿಶ್ರಾಂತಿ ಅಗತ್ಯ. ವಿನಮ್ರತೆ ನಿಮ್ಮ ಗೆಲುವು. ಕನ್ಯಾ ರಾಶಿಯವರಿಗೆ ಇಂದು ಪ್ರಾಯೋಗಿಕ ದಿನ. ಕೆಲಸದಲ್ಲಿ ನಿಮ್ಮ ವಿವರಗಳತ್ತ ಗಮನ ಯಶಸ್ಸು ತರಲಿದೆ. ಹಣ ನಿರ್ವಹಣೆ ಉತ್ತಮವಾಗಿರುತ್ತದೆ. ಖರ್ಚು ನಿಯಂತ್ರಣದಲ್ಲಿ ಇರುತ್ತದೆ. ಕುಟುಂಬದಲ್ಲಿ ಬೆಂಬಲ ಸಿಗುತ್ತದೆ. ಸಂಗಾತಿಯ ಜೊತೆ ಸಂಬಂಧ ಉತ್ತಮವಾಗುತ್ತದೆ. ಆರೋಗ್ಯದಲ್ಲಿ ಚರ್ಮ ಅಥವಾ ಅಲರ್ಜಿ ಸಮಸ್ಯೆ ಇರಬಹುದು. ಹೆಚ್ಚು ಚಿಂತಿಸಬೇಡಿ. ಶಾಂತವಾಗಿ ಕೆಲಸ ಮಾಡಿ. ಒಳ್ಳೆಯ ಫಲ ಸಿಗುತ್ತದೆ. ತುಲಾ ರಾಶಿಯವರಿಗೆ ಇಂದು ಸಮತೋಲನದ ದಿನ. ಕೆಲಸದಲ್ಲಿ ಒಳ್ಳೆಯ ಫಲ ಸಿಗಬಹುದು. ಹಳೆಯ ಸಮಸ್ಯೆಗಳು ಬಗೆಹರಿಯಬಹುದು. ಹಣದ ವ್ಯವಹಾರದಲ್ಲಿ ಜಾಗ್ರತೆ ಇರಲಿ. ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಸುಧಾರಣೆ ಇರುತ್ತದೆ. ಸಂಗಾತಿಯ ಜೊತೆ ಒಳ್ಳೆಯ ಸಮಯ ಕಳೆಯಬಹುದು. ಆರೋಗ್ಯ ಸಾಮಾನ್ಯವಾಗಿದೆ, ಆದರೆ ಬೆನ್ನು ನೋವು ಇರಬಹುದು. ಪ್ರೀತಿಯಿಂದ ವರ್ತಿಸಿ, ಎಲ್ಲವೂ ಸರಿಯಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇಂದು ತೀವ್ರ ದಿನ. ನಿಮ್ಮ ಒಳ ಮನಸ್ಸು ಚುರುಕಾಗಿರುತ್ತದೆ. ಕೆಲಸದಲ್ಲಿ ಎಚ್ಚರಿಕೆ ಅಗತ್ಯ. ಎಲ್ಲ ವಿಷಯವನ್ನು ಪರಿಶೀಲಿಸಿ ಮುಂದೆ ಹೋಗಿ. ಹಣದ ಲಾಭ ಸಾಧ್ಯತೆ ಇದೆ, ಆದರೆ ನಿರ್ಧಾರಗಳಲ್ಲಿ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಚಿಕ್ಕ ಸಮಸ್ಯೆಗಳು ಬರಬಹುದು. ಶಾಂತವಾಗಿ ನಿಭಾಯಿಸಿ. ಆರೋಗ್ಯದಲ್ಲಿ ಒತ್ತಡ ಇರಬಹುದು. ಧ್ಯಾನ ಸಹಾಯ ಮಾಡುತ್ತದೆ. ನಿಮ್ಮ ಒಳ ಧ್ವನಿ ಕೇಳಿ. ಹ
ಧನು ರಾಶಿಯವರಿಗೆ ಇಂದು ಶುಭ ದಿನ. ಹೊಸ ಕಲಿಕೆ ಮತ್ತು ಅವಕಾಶಗಳ ದಿನ. ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ವಿದೇಶ ಅಥವಾ ಪ್ರಯಾಣ ಸಂಬಂಧಿ ಅವಕಾಶ ಸಿಗಬಹುದು. ಹಣದ ಸ್ಥಿತಿ ಉತ್ತಮ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಹಳೆಯ ಸ್ನೇಹಿತರಿಂದ ಸಂಪರ್ಕ ಸಿಗಬಹುದು. ಆರೋಗ್ಯ ಚೆನ್ನಾಗಿದೆ. ಹೊಸ ವಿಷಯ ಕಲಿಯಿರಿ. ಅದೃಷ್ಟ ನಿಮ್ಮ ಜೊತೆ ಇದೆ. ಮಕರ ರಾಶಿಯವರಿಗೆ ಇಂದು ಶ್ರಮದ ಫಲ ಸಿಗುತ್ತದೆ. ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ. ಹಣದ ಉಳಿತಾಯ ಉತ್ತಮವಾಗಿರುತ್ತದೆ. ಹೊಸ ಆದಾಯ ಮಾರ್ಗ ಸಿಗಬಹುದು. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಹಿರಿಯರ ಸಲಹೆ ಉಪಯುಕ್ತ. ಆರೋಗ್ಯದಲ್ಲಿ ಕೀಲು ನೋವು ಇರಬಹುದು. ತಾಳ್ಮೆಯಿಂದ ಮುಂದೆ ಹೋಗಿ. ಗುರಿ ಹತ್ತಿರವಾಗಿದೆ. ಕುಂಭರಾಶಿಯವರಿಗೆ ಇಂದು ಸೃಜನಶೀಲ ದಿನ. ಹೊಸ ಆಲೋಚನೆಗಳು ಬರುತ್ತವೆ. ಕೆಲಸದಲ್ಲಿ ನಿಮ್ಮ ಪಾತ್ರ ಮಹತ್ವದ್ದು. ಹಣದ ಲಾಭ ಸಾಧ್ಯತೆ ಇದೆ. ಡಿಜಿಟಲ್ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಲಾಭ ಸಿಗಬಹುದು. ಸ್ನೇಹಿತರ ಬೆಂಬಲ ಸಿಗುತ್ತದೆ. ಕುಟುಂಬದಲ್ಲಿ ಸಹಕಾರ ಇರುತ್ತದೆ. ಆರೋಗ್ಯ ಸಾಮಾನ್ಯವಾಗಿದೆ. ನಿಮ್ಮ ಯೋಚನೆ ಹಂಚಿಕೊಳ್ಳಿ. ಯಶಸ್ಸು ನಿಮ್ಮದಾಗುತ್ತದೆ. ಮೀನರಾಶಿಯವರಿಗೆ ಇಂದು ಶಾಂತಿಯ ದಿನ. ನಿಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಸಹಕಾರ ಸಿಗುತ್ತದೆ. ಕಲೆ ಅಥವಾ ಸೇವಾ ಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ದಿನ. ಹಣದ ವಿಷಯದಲ್ಲಿ ಜಾಗ್ರತೆ ಇರಲಿ. ಭಾವನೆಯಲ್ಲಿ ಖರ್ಚು ಮಾಡಬೇಡಿ. ಕುಟುಂಬದಲ್ಲಿ ಪ್ರೀತಿ ಇರುತ್ತದೆ. ಸಂಗಾತಿಯ ಜೊತೆ ಸಮಯ ಕಳೆಯಿರಿ. ಆರೋಗ್ಯದಲ್ಲಿ ವಿಶ್ರಾಂತಿ ಅಗತ್ಯ. ಒಳ್ಳೆಯ ಕೆಲಸ ಮಾಡಿ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದು ಇಂದಿನ ರಾಶಿಫಲ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ದಿನನಿತ್ಯ ರಾಶಿಫಲಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.